ಈಗ ಒಂದು ಸಾಮಾನ್ಯವಾದ ಪ್ರಶ್ನೆ ಅಂದರೆ ಅದು ಅಕ್ಷಯ ತೃತೀಯ ದಿನ ಚಿನ್ನವನ್ನು ಏಕೆ ಖರೀದಿ ಮಾಡ್ತಾರೆ ಅಂತ. ಚಿನ್ನವು ಮಹಾಲಕ್ಷ್ಮಿ ದೇವಿಯ ಸಂಕೇತವಾಗಿದೆ. ಈ ದಿನ ಚಿನ್ನವನ್ನು ಖರೀದಿ ಮಾಡೋದು ಶಾಶ್ವತವಾಗಿ ಐಶ್ವರ್ಯ ಮನೆಗೆ ಬರಲಿ ಎಂದು ಮಾಡುವಂತಹ ಶುಭ ಸಂಕೇತ. ಆದರೆ ಶಾಸ್ತ್ರ ಹೇಳುವುದು ಚಿನ್ನಕ್ಕಿಂತ ಮುಖ್ಯವಾದದ್ದು ದಾನ, ಧರ್ಮ ಮತ್ತು ಪುಣ್ಯ. ಒಬ್ಬ ಹಸಿದ ಬಡವನಿಗೆ ಅನ್ನವನ್ನು ಕೊಡೋದು, ದಾಹಗೊಂಡವನಿಗೆ ನೀರು ಕೊಡುವುದು, ಅಗತ್ಯ ಇರುವವರಿಗೆ ಸಹಾಯವನ್ನು ಮಾಡೋದು ಇವು ನಿಜವಾದ ಅಕ್ಷಯ ಸಂಪತ್ತು. ಈ ದಿನ ಸಾಮಾನ್ಯವಾಗಿ ಜನರು ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡ್ತಾರೆ. ಅನ್ನದಾನ, ವಸ್ತ್ರದಾನ, ಗೋಧಿ, ಅಕ್ಕಿ, ನೀರನ್ನು ದಾನ ಮಾಡ್ತಾರೆ. ಕೆಲವರು ಹೊಸ ಕಾರ್ಯಾರಂಭ, ಮನೆ ನಿರ್ಮಾಣ, ವ್ಯವಹಾರವನ್ನು ಆರಂಭ ಮಾಡ್ತಾರೆ. ಏಕೆಂದರೆ ಈ ದಿನ ಆರಂಭಿಸಿದ ಕಾರ್ಯವು ಶುಭ ಫಲವನ್ನು ನೀಡುತ್ತೆ ಎಂದು ನಂಬಿಕೆ ಇದೆ. ಅಕ್ಷಯ ತೃತೀಯ ನಮಗೆ ಕಲಿಸುವಂತಹ ಅತ್ಯಂತ ದೊಡ್ಡ ಪಾಠ ಏನು ಗೊತ್ತಾ ಸ್ನೇಹಿತರೆ? ಧನ, ಸಂಪತ್ತು, ಆಸ್ತಿ ಇದೆಲ್ಲ ಶಾಶ್ವತ ಅಲ್ಲ. ಆದರೆ ನಾವು ಮಾಡಿದಂತಹ ಪುಣ್ಯ, ಕೊಟ್ಟ ಪ್ರೀತಿ, ಮಾಡಿದ ಸಹಾಯ ಇವೇ ಶಾಶ್ವತ. ಇವು ಎಂದಿಗೂ ಖಾಲಿಯಾಗೋದಿಲ್ಲ. ಹೀಗಾಗಿ ಸ್ನೇಹಿತರೆ, ಅಕ್ಷಯ ತೃತೀಯ ಕೇವಲ ಹಬ್ಬವಲ್ಲ, ಅದು ಜೀವನದ ಮೌಲ್ಯವನ್ನು ನೆನಪಿಸುವಂತಹ ಪವಿತ್ರ ದಿನ. ಈ ದಿನ ನಾವು ದೇವರನ್ನು ಪ್ರಾರ್ಥಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮೊಳಗಿನ ದಯೆ, ಕರುಣೆ, ದಾನಶೀಲತೆಯನ್ನು ಜಾಗೃತಗೊಳಿಸಬೇಕು. ಈ ವರ್ಷ ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿಸಿದರೂ ಸಹ ಒಳ್ಳೆಯದೇ. ಆದರೆ ಅದರ ಜೊತೆಗೆ ಒಬ್ಬರಿಗೆ ಸಹಾಯ ಮಾಡಿ, ಒಂದು ಅನ್ನದಾನವನ್ನು ಮಾಡಿ, ಒಂದು ಸತ್ಕಾರ್ಯ ಮಾಡಿ. ಅದುವೇ ನಿಮ್ಮ ಜೀವನದಲ್ಲಿ ನಿಜವಾದ ಅಕ್ಷಯವಾದ, ಎಂದಿಗೂ ಖಾಲಿಯಾಗದಂತಹ ಆಶೀರ್ವಾದವನ್ನು ತರುತ್ತೆ ಅನ್ನೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.